ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ India is the fourth topmost economy of the world. ಭಾರತ ದೇಶವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿದೆ. Having $4 trillion economy. 4 ಟ್ರಿಲಿಯನ್ ಡಾಲರ್ ಆರ್ಥಿಕತೆ ನಮ್ಮದಾಗಿದೆ. But in that India, 80 crore people are poor, not having the food. So government is giving free food. ಆದರೆ ಅದೇ ಒಂದು ದೊಡ್ಡ ಆರ್ಥಿಕ ದೇಶದಲ್ಲಿ ಶೇಕಡಲ್ಲ ಸುಮಾರು 80 ಕೋಟಿಯಷ್ಟು ಜನಕ್ಕೆ ಆಹಾರ ಇಲ್ಲ. ಹಾಗಾಗಿ ಆಹಾರವನ್ನು ಮುಫತ್ತಾಗಿ ಪುಕ್ಕಟ್ಟೆಯಾಗಿ ಸರ್ಕಾರಗಳು ಒದಗಿಸಿ ಕೊಡುತ್ತಿದ್ದಾವೆ. That means number one, America, ಒಂದು ಅಮೆರಿಕ topmost richest economy in the world. ಅತಿ ಶ್ರೀಮಂತ ಆರ್ಥಿಕತೆ ಅಂದ್ರೆ Second, ಅಮೆರಿಕ. China. ಎರಡನೇದು ಚೈನಾ, Third, Japan. ಮೂರನೇದು ಜಪಾನ್, Fourth, India. ನಾಲ್ಕನೆಯದು ಭಾರತ ದೇಶ, Fifth, West Germany. ಐದನೇದು ಪಶ್ಚಿಮ ಜರ್ಮನಿ. That means on one side, India is the richest, fourth richest nation in the world. On the other side, 80 crore people in India are not having their food. Government is giving free food entire year to them. ಒಂದು ಭಾಗದಲ್ಲಿ ನಾವು 4ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಖುಷಿ ಪಟ್ವಿ ಅಂದರೆ, ಇನ್ನೊಂದು ಭಾಗದಲ್ಲಿ ಏನಿದೆ ಅಂದರೆ ಸುಮಾರು 80 ಕೋಟಿ ಜನಕ್ಕೆ ಆಹಾರ ಇಲ್ಲದೇ, ಬಡತನದಿಂದ ಆಹಾರ ಇಲ್ಲದೇ ಅವರುಗಳಿಗೆ ಸರ್ಕಾರಗಳು ಪುಕ್ಕಟ್ಟೆಯಾಗಿ ಮುಫತ್ತಾಗಿ ಆಹಾರವನ್ನು ಒದಗಿಸಬೇಕಾಗಿದೆ. Per capita income of 139 nations is more than per capita income of Indian people. ಏನಪ್ಪ ಇದು ಪರ್ ಕ್ಯಾಪಿಟಲ್ ಅಂದರೆ? ತಲಾ ಆದಾಯ, ಒಂದು ಮನುಷ್ಯನ ತಲಾ ಆದಾಯ 131 ದೇಶಗಳಿಗಿಂತ ನಮ್ಮದು ಕಮ್ಮಿ ಇದೆ. That means maximum poor people are residing in India. ಇದು ನಮಗೆ ತೋರಿಸುತ್ತೆ ಹೆಚ್ಚು ಜನ ಭಾರತ ದೇಶದಲ್ಲಿ ಬಡವರಿದ್ದಾರೆ. India is divided in two sections. ಭಾರತ ದೇಶ 2 ವಿಭಾಗವಾಗಿ ಮಾಡಲಾಗಿದೆ. Rich India and poor Bharat. ರಿಚ್ ಇಂಡಿಯಾ, ಸಾಹುಕಾರ ಇಂಡಿಯಾ, ಮತ್ತು ಇನ್ನೊಂದು ಕಡೆ ಬಡ ಭಾರತ ದೇಶ. There is a huge gap in between the rich India and poor Bharat. ಸಮುದ್ರದಷ್ಟು ಅಂತರ ಇದೆ ಸಾಹುಕಾರತನಕ್ಕೂ ಬಡತನಕ್ಕೂ. It is not possible to minimize the gap while continue this Western type of the economy. ನೀವು ಈ ಅಂತರವನ್ನು
ಸಿರಿತನದಿಂದ ಬಡತನಕ್ಕೆ ಇರುವಂಥ ಅಂತರವನ್ನು ಯಾವುದೇ ಕಾರಣಕ್ಕೂ ನೀವು ಪಾಶ್ಚಿಮಾತ್ಯ ಆರ್ಥಿಕತೆ ಕಡೆ ಗಮನ ಕೊಟ್ಟಾಗ ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. But maybe India is a 148th poorest country. ಭಾರತ ದೇಶವು And Europe, America is a richest country. But the God has given tremendous natural resources to India, not given to Europe, America. ಸ್ನೇಹಿತರೆ, ಭಾರತ ದೇಶವು ಆರ್ಥಿಕ ಅಳತೆಯಲ್ಲಿ ನೋಡಿದಾಗ ವಿಶ್ವದ 148ನೆಯ ಅತಿ ಬಡ ದೇಶ. ಹಂಗೆ ಹೋಲಿಸಿದಾಗ ನೀವು ಅಮೆರಿಕ ಮತ್ತು ಐರೋಪ್ಯ ದೇಶಗಳು ಅತಿ ಹೆಚ್ಚು ಶ್ರೀಮಂತ ದೇಶಗಳಾಗಿದ್ದಾವೆ. ಆದರೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನಮಗೆ ಅತಿ ಹೆಚ್ಚು ಸಿಕ್ಕಿದೆ. ನೈಸರ್ಗಿಕ ಸಂಪನ್ಮೂಲಗಳು ನಮ್ಮಲ್ಲಿ ಅತಿ ಹೆಚ್ಚಿದೆ. ಆದರೆ ಅದೇ ಐರೋಪ್ಯ ರಾಷ್ಟ್ರಗಳಲ್ಲಿ ಮತ್ತು ಅಮೆರಿಕ ರಾಷ್ಟ್ರಗಳಲ್ಲಿ ಅದು ಕೊರತೆ ಇದೆ.